ಅಥಣಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಮುಸುಕಿನ ಗುದ್ದಾಟದಲ್ಲಿ ಗೆದ್ದು ಬೀಗಿದ್ದ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ. ಶಾಸಕ ಲಕ್ಷ್ಮಣ್ ಸವದಿ ನೇತೃತ್ವದಲ್ಲಿ ಪುರಸಭೆಗೆ ಅಧ್ಯಕ್ಷರಾಗಿ ಶಿವಲೀಲಾ ಸದಾಶಿವ ಬುಟ್ಟಾಳಿ, ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಬೀರಪ್ಪ ಯಕ್ಕಂಜಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಪ್ರಥಮ ಬಾರಿಗೆ ಇತಿಹಾಸ ಸೃಷ್ಟಿಸಿದೆ. ಅಥಣಿ ಪುರಸಭೆ ಎಂಬ ಖ್ಯಾತಿಗೆ ಮುನ್ನುಡಿ ಬರೆದಿದೆ. ಜಿದ್ದಿನಲ್ಲಿ ಗೆದ್ದ ಸೌದಿ. ಅಥಣಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ಅಥಣಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಮುಸುಕಿನ ಗುದ್ದಾಟದಲ್ಲಿ ಗೆದ್ದು ಬೀಗಿದ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ. ಶಾಸಕ ಲಕ್ಷ್ಮಣ್ ಸವದಿ ನೇತೃತ್ವದಲ್ಲಿ ಪುರಸಭೆಗೆ ಅಧ್ಯಕ್ಷರಾಗಿ ಶಿವಲೀಲಾ ಸದಾಶಿವ ಬುಟಾಳಿ, ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಬೀರಪ್ಪ ಯಕ್ಕಂಚಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಪ್ರಥಮ ಬಾರಿಗೆ ಇತಿಹಾಸವನ್ನು ಸೃಷ್ಟಿಸಿದೆ. ಅಥಣಿ ಪುರಸಭೆ ಎಂಬ ಖ್ಯಾತಿಗೆ ಮುನ್ನುಡಿಯನ್ನ ಬರೆದಿದೆ. ಶಾಸಕ ಲಕ್ಷ್ಮಣ್ ಸವದಿ ಕಳೆದ 2 ದಿನಗಳಿಂದ ಕಾರ್ಯತಂತ್ರವನ್ನು ರೂಪಿಸಿದ ಪರಿಣಾಮ ಪ್ರವಾಸಕ್ಕೆ ತೆರಳಿದ್ದ ಕಾಂಗ್ರೆಸ್ ಪಕ್ಷದ ಎಲ್ಲ 15 ಸದಸ್ಯರು ಶಾಸಕ ಲಕ್ಷ್ಮಣ್ ಸವದಿ ಅವರ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ಹೇಳಿದರು. ಜೊತೆಗೆ ಬಿಜೆಪಿಯಿಂದ ಚುನಾಯಿತರಾಗಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನ ಬೆಂಬಲಿಸಿದ 9 ಜನ ಸದಸ್ಯರು ಮತ್ತು 3 ಜನ ಪಕ್ಷೇತರ ಸದಸ್ಯರು ಕೂಡ ಸವದಿ ಅವರ ಬೆಂಬಲಕ್ಕೆ ನಿಂತ ಪರಿಣಾಮ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಅವಿರೋಧವಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು. ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ, ಪುರಸಭೆಯ 27 ಸದಸ್ಯರು ಅಥಣಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ವಾನುಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಸಹಕರಿಸಿದ್ದು ಪುರಸಭೆಯ ಎಲ್ಲ ಸದಸ್ಯರನ್ನು ಅಭಿನಂದಿಸಿದರು. ನಾನು ಶಾಸಕನಾಗಿ ಆಯ್ಕೆಯಾದ ನಂತರ ಅಥಣಿ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿ ಮೊದಲ ಹಂತದ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಅನೇಕ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು, ಈ ಪೈಕಿ ಜೋಡು ಕೆರೆ ಅಭಿವೃದ್ಧಿಗಾಗಿ ಈಗಾಗಲೇ 15 ಕೋಟಿ ಅನುದಾನ ಮಂಜೂರಾಗಿದೆ. ಈ ಕ್ಷೇತ್ರದ ಶಾಸಕನಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಅದರ ಜೊತೆಗೆ ಅಥಣಿ ಪಟ್ಟಣ ಇನ್ನೂ ಮೂಲಭೂತ ಸವಲತ್ತುಗಳು ಬೇಕಾಗಿದೆ. ಮೊದಲೇದು ಕುಡಿಯುವ ನೀರಿನ ಸಂಪೂರ್ಣ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು. ಈಗಾಗಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷದ ಅಮೃತ ಗಳಿಗೆಯಲ್ಲಿ ಆ ಸವಿನೆನಪಿಗಾಗಿ ಅಮೃತ ಯೋಜನೆ ಅಂತಕ್ಕಂಥದ್ದು ಏನು ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ
2ರಲ್ಲಿ ಸುಮಾರು 118 ಕೋಟಿಯಷ್ಟು ಹಣವನ್ನು ಮಂಜೂರಾತಿ ಮಾಡಿಕೊಂಡು ಈಗಾಗಲೇ ಆ ಕಾಮಗಾರಿಯನ್ನು ನಾವು ಭೂಮಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೀವಿ. ಮುಂದಿನ ಅವಧಿಗಳಲ್ಲಿ ಒಳಚರಂಡಿಗಳನ್ನು ಮಾಡುವ ಮುಖಾಂತರ ಸ್ವಚ್ಛ ಪಟ್ಟಣ ಅಂತಕ್ಕಂಥ ಹೆಸರಲ್ಲಿ ಇದನ್ನ ಸಾಲಿನಲ್ಲಿ ಸೇರಿಸಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನಕ್ಕೆ ಯಶಸ್ವಿಯನ್ನು ಕಾಣಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ನಾವೆಲ್ಲರೂ ಕೂಡ ಇವತ್ತು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರು ಕೂಡ ನಮ್ಮ ಹಿತಾಸಕ್ತಿಯನ್ನು ಅದರಲ್ಲಿ ತೋರಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಟೆಂಡರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಕೆಲವು ತಿಂಗಳಲ್ಲಿಯೇ ಕೆರೆ ಅಭಿವೃದ್ಧಿ ಕಾಮಗಾರಿ ಆರಂಭಗೊಳ್ಳಲಿದೆ. ಅಥಣಿ ಪಟ್ಟಣಕ್ಕೆ 24x7 ಕುಡಿಯುವ ನೀರು ಒದಗಿಸುವ 118 ಕೋಟಿ ಯೋಜನೆಯ ಕಾಮಗಾರಿಗೆ ಚಾಲನೆ ದೊರಕಿದ್ದು ಕಾಮಗಾರಿಯೂ ಕೂಡ ಪ್ರಾರಂಭಗೊಂಡಿದೆ. ಒಳಚರಂಡಿ ಯೋಜನೆಯ ಸಂಬಂಧ ಅಗತ್ಯ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಪಟ್ಟಣ ವ್ಯಾಪ್ತಿಯ ಭಾಗೀರಥಿ ನಾಲಾ ಅಭಿವೃದ್ಧಿ ಯೋಜನೆಗೂ ಅನುದಾನ ಮಂಜೂರು ಆಗಿದ್ದು ಕಾಮಗಾರಿ ಇಷ್ಟರಲ್ಲಿಯೇ ಆರಂಭಗೊಂಡಿದೆ. ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಪುರಸಭೆಯ ಎಲ್ಲ ಸದಸ್ಯರು ಅವಿರೋಧ ಆಯ್ಕೆ ಪ್ರಕ್ರಿಯೆ ಎಲ್ಲ 27 ಸದಸ್ಯರನ್ನ ಅಭಿನಂದಿಸುವೆ. ಅಥಣಿ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಈ ವೇಳೆ ಪುರಸಭೆ ಸದಸ್ಯರಾದ ದತ್ತಾ ವಾಸ್ಟರ್, ಸಂತೋಷ ಸಾವಡ್ಕರ್, ರಾವ್ ಸಾಬ್ ಐಹೊಳೆ, ರಾಜು ಗುಡೋಡ್ಗಿ, ಮಲ್ಲು ಹುದ್ದಾರ್, ಮಲ್ಲಿಕಾರ್ಜುನ್ ಬುಟಾಳೆ, ರಿಯಾಜ್ ಸನದಿ, ಬಿಎನ್ ಪಾಟೀಲ್, ರಾಜಕೀಯ ಚಾಣಕ್ಯ ಶಿವಕುಮಾರ್ ಸೌದಿ, ಮುಖಂಡರಾದ ಸದಾಶಿವ ಬುಟಾಳಿ, ನ್ಯಾಯವಾದಿ ಕಲ್ಲಪ್ಪ ವಣಜೋಳ, ದಿಲೀಪ್ ಲೋಣಾರೆ, ರಾಮಣ್ಣಗೌಡ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗುಲಾಲ್ ನೀವು ಹಾಕ್ರಿ. ಹಾಂ ತೊಂದೇನಲ್ಲ ಬೀರಪ್ಪಣ್ಣ ಈ ಕಡೆ ನೋಡಿ ಹಾಕ. ಹಾಂ ನಂತರ ಇವತ್ತು ಈ ಮೀಸಲಾತಿ ಸಂಬಂಧಪಟ್ಟಂಗೆ ರಾಜ್ಯದ ಉನ್ನತ ನ್ಯಾಯಾಲಯದಲ್ಲಿ ರಾಜ್ಯದವರು ನನಗೆ ಅಂತಿಮ ತೀರ್ಮಾನ ಮಾಡಿದರೆ ಇಡೀ ರಾಜ್ಯದಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಿಗೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ జరిగింది. ಅದೇ ಪ್ರಕಾರ ಇವತ್ತು ಅಥಣಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ జరిగింది. ಸುಮಾರು 27 ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಅಥಣಿ ಪುರಸಭೆ. ಅಥಣಿ ಪುರಸಭೆ ಬಹಳ ಹಳೆಯ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಪುರಸಭೆ. ಬಹುತೇಕ ನನಗನ್ನಿಸುತ್ತೆ 1853ನೇ ಇಸ್ವಿ ಬ್ರಿಟಿಷರ ಕಾಲದಲ್ಲಿ ಅಥಣಿ ಪುರಸಭೆ ಪ್ರಾರಂಭವಾಗಿರ್ತಕ್ಕಂಥ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ. ಮುಂದಿನ ದಿನಮಾನದಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು, ಬದ್ಧತೆಯನ್ನು ಇಟ್ಟುಕೊಂಡು ಈ ಅಥಣಿ ಪಟ್ಟಣವನ್ನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಯಬೇಕು ಅಂತಕ್ಕಂಥ ನಾವೆಲ್ಲರೂ ಇಚ್ಛೆಯನ್ನ ಹೊಂದಿರತಕ್ಕಂಥವ್ರು. ಅಥಣಿ ಪಟ್ಟಣದ ಜನಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂಥದ್ದು ತಾವು ಕೂಡ ಗಮನಿಸಿ ಸುಮಾರು 65 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದೆ. ಈ ಪುರಸಭೆಯನ್ನ ಮೇಲ್ದರ್ಜೆಗೇರಿಸಬೇಕು, ನಗರಸಭೆ ಆಗಬೇಕು. ನಗರಸಭೆ ಆದಾಗ ಹೆಚ್ಚಿನ ಅನುದಾನವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ. ಸರ ರಮೇಶ್ ರಾಕೇಶ್, RR ನ್ಯೂಸ್, ಅಥಣಿ.
ಇದಾಗಿತ್ತು ಇವತ್ತಿನ RR ನ್ಯೂಸ್. ನಮಸ್ತೆ.